ಏನು ಘಟನೆ ಬಗ್ಗೆ ಏನು ಹೇಳ್ತೀರಿ? ಘಟನೆ ಅದು ಹೇಳಿದ್ನಲ್ಲ, ನಮ್ಮ ಮನೇಲಿ ಮೊನ್ನೆ ರಾತ್ರಿ ನಡೆದಂಥ ಘಟನೆ. 3 ಜನ ಅಪರಿಚಿತರು ಬಂದು ನಿಂತದ್ದು ಎಲ್ಲರಿಗೂ ಗೊತ್ತಾದ. ಅದು ತನಿಖೆ ಹಂತದಲ್ಲಿ ಅದು ನಮಗೂ ಕೂಡ ಆ ಥರ ಆಗಿದ್ದು ಭಯ ವಾತಾವರಣ ಮೂಡಿಸ್ತದೆ. ಹಂಗಾಗಿ ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೋಬೇಕು. ಅಂದ್ರೆ ಅವರು ನುಸುಕುದಾರಿಗಳಾಗಿದ್ದರು ಅನ್ನೋಂಥ ಮಾತುಗಳು ಕೇಳಿಬರ್ತಾರೆ. ಏನೋ ಕ್ಯಾಪ್ ಹಾಕ್ಕೊಂಡಿದ್ರು ಅಂತ ಹೇಳ್ತಾರೆ ಸರ್. ನಾನಂತರ ಕಣ್ಣಾರ ನೋಡಿದರೆ ನಾನು ನಿಮಗೆ ಏನಾದ್ರು ಹೇಳ್ಬೋದು. ನಾನು ಬೆಳಗ್ಗೆ ಎದ್ದ ಮೇಲೇ ನನಗೆ ವಿಷಯ ಗೊತ್ತಾಗಿರೋದು. ಇನ್ನೊಂದು ನನಗೆ ಅನುಮಾನ ಬರೋಂಥದ್ದೇನು, ಡೌಟ್ ಬರೋಂಥದ್ದೇನೆಂದರೆ, ನನಗೆ ಜಾಸ್ತಿ ಬೆಳಗ್ಗೆ 6 ಆದರೂ ಕೂಡ ಎಚ್ಚರಿಕೆ ಆಗಲಿಲ್ಲ. ಯಾಕಂದರೆ ಕಿಟಕಿಯಲ್ಲಿ ನಾವು ಜಾಲಿ ಹಾಕಿವಿ, ಅದರಲ್ಲಿ ಒಂದು ಸ್ವಲ್ಪ ಹೋಲ್ಗಳೇನೋ ಬಿದ್ದಂಗೆ ಅನ್ನಿಸ್ತು. ಅದರಿಂದ ಏನಾದರೂ ನನಗೆ ಸ್ಮೆಲ್ಗಿಲ್ಲು ಏನಾದರೂ ಪೌಡ್ರ್ ಗಿಡ್ರ್ ಏನೋ ಹಾಕ್ಯಾರ, ಏನು ಅದಕ್ಕೆ ಅಷ್ಟು ನಿದ್ದೆ ಬಂತ ಏನೋನಂಥದ್ದು ನನಗೆ ಡೌಟ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಈಗ ಒಬ್ಬ ಶಾಸಕಿಯಾಗಿ ಮೇಡಮ್, ಈಗ ಏಕಾಏಕಿ ನಿಮ್ಮಂಥವ್ರ ಮನೆಗೆ ಈಗ ನುಗ್ತಾರೆ ಏಕಾಏಕಿ ಅನ್ನುವಂಥದ್ದಾದರೆ ಯಾವ ರೀತಿ ಭದ್ರತೆನೇ ಇಲ್ವಾ ಏನು ಅನ್ನೋಂಥದ್ದು? ಇಲ್ಲ, ಅದೇನೇ ನಾನು ಶಾಸಕಳಂದ ತಕ್ಷಣವೇ ನನಗೆ ಎಲ್ಲ ರೀತಿ ನನಗೊಬ್ಬಕ್ಕಿಗೆ ಭದ್ರತೆ ಕೇಳ್ತಾ ಇಲ್ಲ, ತಾಲೂಕಿಗೆ ಭದ್ರತೆ ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು ತಗೊಂಡಂಥ ನಿರ್ಧಾರಗಳು ಅಂಥವೇ ಅವ. ಯಾಕಂದರೆ ಕೆಲವು ಇಲ್ಲಿಗಲ್ಲಾಗಿ ಆ್ಯಕ್ಟಿವಿಟೀಸ್ ಏನು ನಡೀತಿದ್ವು, ನಾನು ಗೆದ್ದ ತಕ್ಷಣದಿಂದನೇ ನಾನು ಟಾರ್ಗೆಟ್ ಆದ. ನಾನು ಗೆದ್ದ ಮೇಲೆ ಗೆದ್ದಿದ್ದಕ್ಕಿಂತ ಮುಂಚೆ ಕೂಡ ನನಗೆಲ್ಲ ಅಲಿಗೇಷನ್ ಮಾಡೋದು, ಬೈಯೋದು, ಅನ್ನೋದು, ಹೊಡೆಯೋದು, ಟಾರ್ಗೆಟ್ ಮಾಡೋದು ಇವೆಲ್ಲ ನೋಡ್ಕೊಂತ ಬಂದಿರಿ ನೀವು. ಮಾಧ್ಯಮದಾಗ ಪ್ರಸಾರ ಆಗ್ಯಾವ. ನಾನೇನು ಯಾವುದು ನಿಜವಾಗ್ಲೂ ಇದು ಹೇಳಿಕೆಗೆ ನನಗೆ ಒಂಥರ ಬೇಜಾರಾಗ್ತದೆ ಸರ್. ಇಂಥವೆಲ್ಲ ನಾನು ಹೇಳ್ಬೋದಾ ಅಂತ ಅನ್ನಿಸ್ತದೆ. ಆದರೆ ಅನಿವಾರ್ಯ ನಡೆದ ಘಟನೆ ನಾವು ಹೇಳಲೇಬೇಕಲ್ಲ. ಹಂಗಾಗಿ ತಾವು ಕೇಳಿರಂತ ನಾನು ಹೇಳ್ತೀನಿ. ಇದು ಭದ್ರತೆ ನನ್ನ ತಾಲೂಕಿಗೆ ಬೇಕು. ನನಗಿಂತ ಹೆಚ್ಚಾಗಿ ನನ್ನ ತಾಲೂಕಿಗೆ ಅಮಾಯಕರು, ಬಡವರು, ಮಹಿಳೆಯರು, ಯುವಕರು ಇಂಥವರಿಗೆಲ್ಲ ಯಾವುದೇ ಕಾರಣಕ್ಕೂ ಭದ್ರತೆಯಿಂದ ಆರಾಮಾಗಿ ಅವರು ರಾಜಾರೋಷವಾಗಿ ಓಡಾಡೋಂಥದ್ದು, ಯಾವುದೇ ಭಯ ಇಲ್ಲದೆ ಓಡಾಡೋಂಥದ್ದು ಮಾಡಬೇಕಂದ್ರೆ ಇದು ಪೊಲೀಸ್ ಇಲಾಖೆ ಅದು ಕ್ರಮ ವಹಿಸಬೇಕು. ಸಾಕಷ್ಟು ಬಾರಿ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು ಹೇಳಿದ್ರಿ. ಯಾರಾದರೂ ಇಂಥ ವ್ಯಕ್ತಿಗಳು ಪ್ರಭಾವಿಗಳಿಂದ ಹಿಂದೆ ಮಸಲತ್ ಮಾಡ್ತಾ ಇದ್ದಾರೆ ಅನ್ನೋದು? ಈಗ ಸರ್ ನಾನೇನು ಹೇಳ್ತೀನಿ ಅಂತಂದರೆ, ನಾನು ಪ್ರಭಾವಿಗಳ ವಿರುದ್ಧನೇ ಹೋರಾಟ ಮಾಡಿದಂಥಕ್ಕಿ. ಮತ್ತು ಏನು ನಮ್ಮಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸು ಪ್ರಭಾವಿಗಳದೇ ಇರೋದು. ಯಾಕಂದರೆ ನಮ್ಮಲ್ಲಿ ಯಾರು ಬಡವರು ಅಂತ ಕೆಲಸ ಮಾಡೋದಿಲ್ಲ. ಅವರು ಎಲ್ಲದಕ್ಕೂ ಸಜ್ಜಾಗಿರ್ತಾರೆ. ಅವರಲ್ಲಿ ಎಲ್ಲ ರೀತಿಯಿಂದ ಅನುಕೂಲಗಳದಾವ. ನಾವೇನಾನ ನೆಟ್ಟಿಗೆ ಮಾಡಬೇಕು, ಒಳ್ಳೇದು ಮಾಡ್ಬೇಕಂತ ಹೋದ್ರೆ ಇಂಥವೆಲ್ಲ ಘಟನೆಗಳನ್ನು ನಾವು ಎದುರಿಸೋಂಥದ್ದು ಅನಿವಾರ್ಯ ಏನಪ್ಪ ಅಂತ ನನಗೆ ಅನ್ನಿಸ್ತದೆ ಅಷ್ಟೇ. ಮತ್ತು ನಿನ್ನೆ ಘಟನೆ ನೋಡೋದಾದರೆ ಪೌಡ್ರ್ ಏನೋ ಉಗ್ಗಿರ್ಬೋದು ಅಂತ ಏನು ಹೇಳ್ತಾರೆ? ಖಂಡಿತವಲ್ಲ, ಅದು ನನಗೆ ಅದು ಉಗ್ಗ್ಯಾರ ಸರ್. ಅದು ಉಗ್ಗಿದ್ದೇ ನನಗೆ ನಿದ್ದೆ, ನಿನ್ನೆ ತಲೆನೋವು ಬರ್ತಾಯಿತ್ತು. ಇವತ್ತಿಗೆ ಕೂಡ ನನಗೆ ತಲೆ ಒಂಥರ ಒಜ್ಜಾದಂಗೆ ಆಗ್ಯದ. ನಾನು ಡಾಕ್ಟ್ರಲ್ಲಿ ಹೋಗಿ ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ಕೊಂಡೆ. ಸ್ವಲ್ಪ ಏನೋ ಲೋ ಬಿ ಪಿ ಅನ್ನಿಸ್ತಿದೆ ಅಂತ ಹೇಳಿದ್ರು. ಅದನ್ನು ಬಿಟ್ಟರೆ ಬೇರೆ ಘಟನೆ ಹೇಳಿದರೆ ಎಲ್ಲರೂ ಗಾಬರಿ ಆಗ್ತಾರಂತ ಹೇಳಿಲ್ಲ. ತಾವು ಕೇಳಿರಂತ ನಾನು ಹೇಳ್ತೀನಿ.